ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು 22/1/2019 ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮಗೆ PDF ರೂಪದಲ್ಲಿ ಬೇಕಾದರೆ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಿರ್ತಕ್ಕಂಥ ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ಗಳಲ್ಲಿ ಹೋಗಿ ಪಡ್ಕೋಬೋದು ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, KFD ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ನಿಂದಾಗಿ ಯಾವ ಊರಿನ ಹೆಸರುಗಳು ಇತ್ತೀಚೆಗೆ ಸುದ್ದಿಯಲ್ಲಿವೆ? ಸ್ನೇಹಿತರೆ, ಇದು ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೇಯ್ನಾಗಿ ಕಾಣಿಸ್ಕೊಳ್ತಾ ಇದೆ. KFD ಇದನ್ನು ಮಂಗನ ಕಾಯಿಲೆ ಅಂತಲೂ ಸಹ ಕರೀತಾರೆ. ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ, ಸೊರಬ ತಾಲೂಕುಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣವನ್ನು ನೋಡೋದೇ ಆದರೆ ಇದು ಬಹಳ ಜನ ಮಂಗನ ಕಾಯಿಲೆ ಮಂಗನಿಂದ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇದು ಮಂಗನಿಂದ ಬರತಕ್ಕಂಥ ಕಾಯಿಲೆ ಅಲ್ಲ, ಇದು ಒಂದು ವೈರಸ್ನಿಂದ ಬರುತ್ತೆ. ಈ ವೈರಸ್ಸು ಚಿಗಟ ಅಂತ ನಾವೇನು ಕರಿತೀವಿ, ಇಂಗ್ಲೀಷ್ನಲ್ಲಿ ಟಿಕ್ಸ್ ಅಂತ ಕರೀತಾರೆ, ಅದರಲ್ಲಿ ಆಶ್ರಯವನ್ನು ಪಡೆದಿರುತ್ತೆ ವೈರಸ್ಸು. ಈ ವೈರಸ್ಸು ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂಥ ಮಂಗಗಳಿಗೆ ಕಚ್ಚಿದಾಗ ಆ ಮಂಗಗಳು ಸಾವನ್ನು ಹಪ್ತವು. ಅದೇ ಚಿಗುಟಗಳು ಮನುಷ್ಯರಿಗೆ ಕಚ್ಚಿದಾಗ ಆ ಒಂದು ಜ್ವರ ಏನು KFD ಅಂತ ಕರೀತಾರೆ, ಈ ಜ್ವರ ಮನುಷ್ಯರಿಗೂ ಬರುತ್ತೆ. ಬಂದು ಅದು ನಂತರ ತೀವ್ರತರ ರೋಗಕ್ಕೆ ತುತ್ತಾಗಿ ಮನುಷ್ಯ ಸಾವನ್ನಪ್ತಾನೆ. ಇದು ಮೊದಲಿಗೆ 1957ರಲ್ಲಿ ಕ್ಯಾಸನೂರು ಅನ್ನೋ ಒಂದು ಅರಣ್ಯದಲ್ಲಿ ಕಾಣಿಸ್ಕೊಂಡಿತ್ತು. ಅಲ್ಲಿ ಮಂಗಗಳಿಗೆ ಕಚ್ಚಿ ಅನೇಕ ಮಂಗಗಳು ಸಾವನ್ನಪ್ಪಿದ್ವು. ಹಾಗಾಗಿ ಮಂಗಗಳು ಸಾಯ್ತವೆ ಅಂತಂದರೆ ಆಗ KFD ವೈರಸ್ ಬಂದಿದೆ ಅಂತ ಅರ್ಥ ಅಂತ ಸುತ್ತಮುತ್ತಲ ಅರಣ್ಯ ಪ್ರದೇಶದ ಊರಿನವರು ತಿಳ್ಕೊಳ್ತಾರೆ. ಹಾಗಾಗಿ ಇನ್ನು ಇದರ ಲಕ್ಷಣಗಳನ್ನು ನಾವು ನೋಡೋದಾದರೆ ಜ್ವರ, ತಲೆನೋವು ಮತ್ತು ತೀವ್ರತರ ಸ್ನಾಯು ನೋವು, ವಾಂತಿ, ರಕ್ತಸ್ರಾವ ಮತ್ತು ಗ್ಯಾಸ್ಟ್ರಿಕ್ನ ಸಮಸ್ಯೆಗಳು ಕಂಡುಬರ್ತವೆ. ಅದರ ಜೊತೆಗೆ BP ರಕ್ತದೊತ್ತಡ ಅತಿ ಕಡಿಮೆ ಆಗೋದು ಮತ್ತು ನಮ್ಮ ಪ್ಲೇಟ್ಲೆಟ್ಸು ಕಡಿಮೆ ಆಗೋದು, ಈ ರೀತಿ ಸಮಸ್ಯೆಗಳು ಕಂಡುಬರ್ತವೆ. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಭೂಮಿಯ ದಕ್ಷಿಣ ತುದಿ ತಲುಪಿದ ಮೊದಲ ಮಹಿಳಾ IPS ಆಫೀಸರ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಅಪರ್ಣಾ ಕುಮಾರ್. ಭೂಮಿಯ ದಕ್ಷಿಣ ತುದಿ ಅಂದರೆ ಜಿಯೋಗ್ರಾಫಿಕಲ್ ಸೌತ್ ಪೋಲ್ ಅಂತ ಕರೀತಾರೆ. ಇದು ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುತ್ತೆ. ಇನ್ನು ಭೂಮಿಯ ದಕ್ಷಿಣ ತುದಿಗೆ ವಿರುದ್ಧವಾದಂಥದ್ದು ಭೂಮಿಯ ಉತ್ತರ ತುದಿ. ಇದು ಆರ್ಕಿಟಿಕ್ ಸಾಗರದ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ಇನ್ನು ನಾವು ಈ ಅಪರ್ಣಾ ಕುಮಾರ್ ಅವ್ರ ಬಗ್ಗೆ ತಿಳಿಯೋದಾದರೆ, ಈ ಅಪರ್ಣಾ ಕುಮಾರ್ ಅವರು 2002ರ ಉತ್ತರ ಪ್ರದೇಶದ IPS ಅಧಿಕಾರಿಯಾಗಿದ್ದಾರೆ. ಇವರು ಜನವರಿ 20ರಂದು ಈ ಭೂಮಿಯ ದಕ್ಷಿಣ ತುದಿಯನ್ನು ತಲುಪಿದ ಮೊದಲ ಮಹಿಳಾ ಆಫೀಸರ್ ಎನ್ನುವ ಕೀರ್ತಿಯನ್ನು ಗಳಿಸಿದ್ದಾರೆ. ಮೂರನೇ ಪ್ರಶ್ನೆ, ಯುನೆಸ್ಕೋ ಯಾವ ಸ್ಥಳವನ್ನು ವಿಶ್ವದ ವಾಸ್ತುಶಿಲ್ಪ ರಾಜಧಾನಿ ಎಂದು ಘೋಷಿಸಲ್ಪಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ರಿಯೋ ಡಿ ಜನೈರೋ. ಇದು ಬ್ರೆಜಿಲ್ ದೇಶದಲ್ಲಿ ಬರ್ತಕ್ಕಂಥ ಒಂದು ಊರಾಗಿದೆ. ಇದು ಮೊದಲಿಗೆ ಅಂದರೆ 1763ರಿಂದ 1960ರವರೆಗೂ ಇದು ಬ್ರೆಜಿಲ್ ದೇಶದ ರಾಜಧಾನಿ ಆಗಿತ್ತು. ಆದರೆ ಈಗ ಬ್ರೆಜಿಲಿಯಾ ಅನ್ನೋ ಊರು ಇದರ ಬ್ರೆಜಿಲ್ ದೇಶದ ರಾಜಧಾನಿ ಆಗಿದೆ. ಇನ್ನು ಯುನೆಸ್ಕೋ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದಾದರೆ, ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ ಎಜುಕೇಷನಲ್ ಆ್ಯಂಡ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತೇಳಿ ಇದು ವಿಶ್ವಸಂಸ್ಥೆ ಒಂದು ಅಂಗಸಂಸ್ಥೆ. ಇದು 4 ನವೆಂಬರ್ 1946ರಲ್ಲಿ ಇದು ಸ್ಥಾಪನೆ ಆಯಿತು. ಇದರಲ್ಲಿ 195 ದೇಶಗಳು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ. ಇದರ ಮುಖ್ಯ ಕಚೇರಿ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇದೆ. ಇದರ ಮುಖ್ಯ ಉದ್ದೇಶ ಕಲೆ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನದ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರವನ್ನು ನೀಡೋದ್ರ ಮುಖಾಂತರ ಶಾಂತಿಯನ್ನು ಉಂಟು ಮಾಡೋದು ಆಗಿದೆ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಮರಣ ಹೊಂದಿದ ವಿಶ್ವದ ಹಿರಿಯ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಮಸಾಝೋ ನೊನಾಕಾ ಅಂತ. ಇವರು ಜಪಾನ್ ದೇಶದವರು. ಜಪಾನ್ ದೇಶ ಅತ್ಯಂತ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರತಕ್ಕಂಥ ದೇಶ ಆಗಿದೆ. ಇದಕ್ಕಿಂತ ಮುಂಚೆ ಅಂದರೆ 2013ರಲ್ಲಿ ಇದೇ ದೇಶದಲ್ಲಿ 116 ವರ್ಷ ಬಾಳದಂಥ ಜುರೋಮನ್ ಕಿಮುರಾ ಅನ್ನೋರು ಅತ್ಯಂತ ವಿಶ್ವದ ಹಿರಿಯ ವ್ಯಕ್ತಿ ಎನ್ನುವ ಗರಿಮೆಯನ್ನು ಪಾತ್ರರಾಗಿದ್ದರು. ಅವರ ನಂತರ ಮಸಾಝೋ ನೊನಾಕಾ ಅವರು ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಎನ್ನುವ ಹಿರಿಮೆಯನ್ನು ಹೊಂದಿದ್ರು.
ಇನ್ನು ಎರಡನೇ ಸ್ಥಾನದಲ್ಲಿ ನೋಡೋದಾದರೆ ಜರ್ಮನಿಯ 113 ವರ್ಷ 95 ದಿನ ಜೀವಿತಾವಧಿಯನ್ನು ಹೊಂದಿದ್ದಂಥ ಗುಸ್ಟವ್ ಗೆರ್ನಾತ್ ಅನ್ನೋರು ಎರಡನೇ ವ್ಯಕ್ತಿ ಆಗಿದ್ದರು. ಇನ್ನು ಮಸಾಜ ನೊನಾಕರ್ ಅವರು 113 ವರ್ಷ 177 ದಿನ ಅವರು ಜೀವಿತಾವಧಿ ಆಗಿತ್ತು. ಇನ್ನು ಮೂರನೇ ಸ್ಥಾನದಲ್ಲಿ ನೋಡೋದಾದರೆ ಚಿತೆತ್ ಸು ವಟಾನಬೆ ಅನ್ನೋರು ಜಪಾನ್ ದೇಶದವರೇ ಆದ 111 ವರ್ಷ 292 ದಿನ ಇವ್ರ ಜೀವಿತಾವಧಿ ಇತ್ತು. ಇನ್ನು ನಾಲ್ಕನೇದಾಗಿ ನಮ್ಮೆಲ್ಲರ ಪರಮ ಪೂಜ್ಯರಾದಂಥ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿರವರು 111 ವರ್ಷ 292 ದಿನ ಇವರ ಜೀವಿತಾವಧಿಯಾಗಿತ್ತು. ಈ ನಮ್ಮ ಮಹನೀಯರಿಗೆ ಶ್ರೀ ಶಿವಕುಮಾರ ಸ್ವಾಮೀಜಿರವರಿಗೆ ಅವರ ಪಾದ ಅರವಿಂದಗಳಿಗೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. 15ನೇ ಪ್ರವಾಸಿ ಭಾರತೀಯ ದಿನ ನಡೀತಾ ಇರತಕ್ಕಂಥ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪ್ರದೇಶದ ವಾರಣಾಸಿ. ಇದು 21 ಜನವರಿಯಿಂದ 23 ಜನವರಿವರೆಗೆ ನಡೆಯುತ್ತೆ. ಈ ಕಾರ್ಯಕ್ರಮವನ್ನು ವಿದೇಶಾಂಗ ಇಲಾಖೆ ಏರ್ಪಡಿಸುತ್ತೆ. ಇದರ ಉದ್ದೇಶ ಅನಿವಾಸಿ ಭಾರತೀಯರು ಭಾರತದ ಕೊಡುಗೆಗೆ, ಭಾರತದ ಬೆಳವಣಿಗೆಗೆ ಸಹಕರಿಸಿದವರನ್ನ ನೆನೆಯೋದು ಇದರ ಉದ್ದೇಶ ಆಗಿದೆ. ಇದು ಮುಂಚೆ ಜನವರಿ 9ರಂದು ನಡೀತಾ ಇತ್ತು. ಕಾರಣ ಮಹಾತ್ಮ ಗಾಂಧೀಜಿರವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬಂದಂಥ ದಿನ. ಹಾಗಾಗಿ ಆ ದಿನವನ್ನು ಪ್ರವಾಸಿ ಭಾರತೀಯರ ದಿನ ಅಂತ ಆಚರಿಸ್ತಾ ಇದ್ರು. 14ನೇ ಪ್ರವಾಸ ಭಾರತೀಯ ದಿನ 7ರಿಂದ 9 ಜನವರಿವರೆಗೂ ಬೆಂಗಳೂರಿನಲ್ಲಿ ನಡೆದಿತ್ತು ಅನ್ನೋದು ಇದರ ವಿಶೇಷ ಆಗಿದೆ. ಹಾಗೆ ನಮ್ಮ ವಿದೇಶಾಂಗ ಇಲಾಖೆಯ ಈಗಿನ ಸಚಿವರಾದಂಥ ಸುಷ್ಮಾ ಸ್ವರಾಜ್ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 6ನೇ ಪ್ರಶ್ನೆ, ಕ್ರಿಕೆಟ್ ಇತಿಹಾಸದಲ್ಲೇ ಒಂದೇ ವರ್ಷದಲ್ಲಿ ಐಸಿಸಿ ಟೆಸ್ಟ್, ಏಕದಿನ ಮತ್ತು ಓವರ್ ಆಲ್ ಪ್ಲೇಯರ್ ಆಫ್ ದ ಇಯರ್ ಪ್ರಶಸ್ತಿ ಪಡೆದ ಮೊದಲ ಆಟಗಾರ ಯಾರು? ಉತ್ತರ ನಮ್ಮ ಭಾರತದ ಕ್ರಿಕೆಟ್ ತಂಡದ ನಾಯಕರಾದ ವಿರಾಟ್ ಕೊಹ್ಲಿರವರು. ಇವರು ಈ 3 ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಆಟಗಾರ ಆಗಿದ್ದಾರೆ ಕ್ರಿಕೆಟ್ ಇತಿಹಾಸದಲ್ಲೇ. ಇದಕ್ಕಿಂತ ಮುಂಚೆ ಐಸಿಸಿ ಟೆಸ್ಟ್, ಏಕದಿನ ಮತ್ತು ಓವರ್ ಆಲ್ ಪ್ಲೇಯರನ್ನು ಬೇರೆ ಬೇರೆಯವರು ಪಡ್ಕೊಂಡಿದ್ರು. ಆದರೆ 3 ಪ್ರಶಸ್ತಿಯನ್ನು ಒಬ್ಬ ಆಟಗಾರರಿಗೆ ಕೊಟ್ಟಂಥ ಇತಿಹಾಸ ಇಲ್ಲ. ಇವರು ಸಚಿನ್ ರವರ ನಂತರ ಅತ್ಯಂತ ಹೆಚ್ಚು ಶತಕ ಗಳಿಸೋದರಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. 7ನೇ ಪ್ರಶ್ನೆ, ನಮ್ಮ ಯಾವ ನೆರೆಹೊರೆ ದೇಶ ಭಾರತೀಯ 2000 ಮೌಲ್ಯ, 500 ಮೌಲ್ಯ ಮತ್ತು 200 ಮೌಲ್ಯದ ರೂಪಾಯಿಗಳನ್ನು ನಿಷೇಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನಮ್ಮ ನೆರೆಹೊರೆ ದೇಶ ಆದ ನೇಪಾಳ. ಕಾರಣ 2000, 500 ಮತ್ತು 200 ರೂಪಾಯಿಗಳನ್ನು ನಿಷೇಧಿಸಿದೆ. ನಮ್ಮ ಭಾರತ ದೇಶ ಏನು ಡಿಮಾನಿಟೈಸೇಷನ್ ಒಳಗಾದಾಗ ಏನು ಅತಿ ದೊಡ್ಡ ಮುಖಬೆಲೆಯ 500 ಮತ್ತು 1000 ರೂಪಾಯಿಯನ್ನು ಏನು ಒಳಗೊಂಡಿತ್ತು, ಅಲ್ಲಿ ತುಂಬ ನಷ್ಟವನ್ನು ಆ ಪುಟ್ಟ ದೇಶ ಅನುಭವಿಸಿತು. ಹಾಗಾಗಿ ಅವರು 2000, 500 ಮತ್ತು 200ರ ಮೌಲ್ಯದ ನೋಟುಗಳನ್ನು ನಿಷೇಧಿಸಿದ್ದಾರೆ. ಆದರೆ 100ಕ್ಕಿಂತ ಕೆಳಗಿನ ನೋಟುಗಳು ಅಲ್ಲಿ ಇನ್ನೂ ಚಲಾವಣೆಯಲ್ಲಿ ಇವೆ. ಸರ್ಕಾರಿ ಶಾಲೆಗಳಲ್ಲೇ ನರ್ಸರಿ ಶಾಲೆಗಳನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಅದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಇತ್ತೀಚೆಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾದಂಥ ಕೆ ಪಳನಿಸ್ವಾಮಿರವರು ಸರ್ಕಾರಿ ಶಾಲೆಗಳಲ್ಲೇ ನರ್ಸರಿ ಶಾಲೆಗಳು ತೆರೀಬೇಕು ಅನ್ನೋ ಆದೇಶವನ್ನು ಹೊರಡಿಸಿ ಅವರು ಸರ್ಕಾರಿ ಶಾಲೆಗಳಲ್ಲೇ ನರ್ಸರಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ, ಅಂದರೆ ಸರ್ಕಾರಿ ಮಕ್ಕಳಿಗೆ ಏನೇನು ಸೌಲಭ್ಯ ದೊರೆಯುತ್ತೋ ಎಲ್ಲ ಸೌಲಭ್ಯಗಳು ಸಹ ಆ ನರ್ಸರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೂ ಸಹ ಕೊಡಲಾಗುತ್ತೆ ಅಂತ ತಿಳಿಸಿದ್ದಾರೆ. 9ನೇ ಪ್ರಶ್ನೆ, ಇತ್ತೀಚೆಗೆ ಲೋಕ್ಟಾಕ್ ಕೆರೆಯನ್ನು ಪಕ್ಷಿಧಾಮವಾಗಿ ಘೋಷಿಸುವ ನಿರ್ಧಾರ ಆ ರಾಜ್ಯ ಸರ್ಕಾರ ಮಾಡಿದೆ. ಇದು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಮಣಿಪುರ ರಾಜ್ಯ. ಈ ಲೋಕ್ಟಾಕ್ ಎನ್ನೋ ಕೆರೆ ಬಿಷ್ಣುಪುರ್ ಎನ್ನೋ ಜಿಲ್ಲೆಯಲ್ಲಿ ಬರುತ್ತೆ. ಇದು ಒಂದು ಪಕ್ಷಿಧಾಮವಾಗಿ ಮಾಡಬೇಕು ಅಂತ ನಿರ್ಧರಿಸಿರೋದ್ರಿಂದ ಈ ಬಿಷ್ಣುಪುರ್ ಅನ್ನೋ ಜಿಲ್ಲೆಯ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಯ ಜನರು ಬಂದು ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದಾರೆ. ಕಾರಣ ಆ ಸುತ್ತಮುತ್ತ ಹಳ್ಳಿಯ ಮೀನುಗಾರರಿಗೆ ಮೀನನ್ನು ಹಿಡಿಬಾರ್ದು ಎನ್ನುವ ಆದೇಶ ಪಕ್ಷಿಧಾಮವಾದ ನಂತರ ಬರ್ಬೋದು ಅನ್ನೋ ಆತಂಕದಲ್ಲಿ
ಇವರು ಇರೋದ್ರಿಂದ ಈ ಹಳ್ಳಿಗರು ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಲೋಕ್ಟಾಕ್ ಕೆರೆ ಅತ್ಯಂತ ಪಕ್ಷಿಗಳಿಂದ ಕೂಡಿದಂಥ ಒಂದು ಕೆರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪಕ್ಷಿಗಳ ವಲಸೆ ಕಡಿಮೆ ಆಗಿರೋದ್ರಿಂದ ಮಣಿಪುರದ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. ಮತ್ತು ಮಣಿಪುರದ ಮುಖ್ಯಮಂತ್ರಿಗಳು ಬೀರೇನ್ ಸಿಂಗ್ ಆಗಿರ್ತಾರೆ. ಹಾಗೆ ಮಣಿಪುರದ ರಾಜಧಾನಿ ಇಂಪಾಲ್ ಆಗಿದೆ. ಕೊನೆಯ ಪ್ರಶ್ನೆ, 2018ರ ICC ಉದಯೋನ್ಮುಖ ಆಟಗಾರ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಇದರ ಉತ್ತರ ರಿಷಬ್ ಪಂತ್. ರಿಷಬ್ ಪಂತ್ರವರು ಈಗಿನ ಭಾರತ ತಂಡದ ಟೆಸ್ಟ್ನ ವಿಕೆಟ್ ಕೀಪರ್ ಆಗಿದ್ದಾರೆ. ಹಾಗೆ ಇವರು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಹಾಗೆ ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ಮುಕ್ತಾಯವಾದ ಟೆಸ್ಟ್ ಸೀರೀಸ್ನಲ್ಲಿ ಚೇತೇಶ್ವರ್ ಪೂಜಾರರವರು ಅತ್ಯಂತ ಹೆಚ್ಚು ರನ್ ಗಳಿಸಿದವರು. ಅವರ ನಂತರ ಅತ್ಯಂತ ಹೆಚ್ಚು ರನ್ ಗಳಿಸಿದವರ 2ನೇ ಸ್ಥಾನವನ್ನು ಪಡೆದವರು ಇವರಾಗಿದ್ದಾರೆ. ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಅನಿಸಿದ್ರೆ, ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.